ಲೋಕದವರೊಂದು ಭೂತ ಹಿಡಿದರೆ ಆ ಭೂತದಿಚ್ಚೆಯಲ್ಲಿ ನುಡಿಯುತ್ತೀರಪ್ಪ. ಲಾಂಛನಧಾರಿ ವೇಷ ಧರಿಸಿ ಆಶೆಯಿಂದ ಘಾಸಿಯಾಗಲೇಕಯ್ಯ. ಆನೆಯ ಚೋಹವ ತೊಟ್ಟು ನಾಯಾಗಿ ಬೊಗಳುವ ಮಾನವರೇನೆಂಬೆ ಗುಹೇಶ್ವರ. ಈ ವಚನದಲ್ಲಿ ಭೂತ ಎಂಬುದು ಆಶೆಯ ಸಂಕೇತವಾಗಿದೆ. ಅಂದರೆ ಈ ಲೋಕದ ಜನರಿಗೆ ಆಶೆ ಎಂಬ ಭೂತ ಹಿಡಿದಿದೆ. ಭೂತ ಹಿಡಿದವರು ತಮಗೆ ಅರಿವಿಲ್ಲದಂತೆ ಆ ಭೂತದ ಇಚ್ಛೆಗೆ ತಕ್ಕಂತೆ ಹೇಗೆ ಮಾತಾಡುತ್ತಾರೋ, ಹೇಗೆ ಹುಚ್ಚಾಗಿ ವರ್ತಿಸುತ್ತಾರೋ, ಹಾಗೆ ಈ ಲೋಕದ ಜನರ ಈ ಆಸೆಗೆ ಎಂಬ ಭೂತ ಹಿಡಿದು ನಡೆಸಿಕೊಳ್ಳುತ್ತಿದ್ದಾರೆ. ಕೆಲವರಂತೂ ಸನ್ಯಾಸಿ ಜಂಗಮರಂತೆ ವೇಷ ಧರಿಸಿ ಲಾಂಛನಗಳನ್ನು ಧರಿಸಿದ್ದಾರೆ. ಆದರೂ ಅವರೊಂದಿಗೆ ಆಶೆ ಎಂಬ ಭೂತ ತುಂಬಿರುತ್ತದೆ. ಹಾಗಾಗಿ ಅದರ ಹಿಡಿತದಿಂದಾಗಿ ಅವರು ಕೂಡ ಆಗಾಗ ಘಾಸಿಗೊಳ್ಳುತ್ತಾರೆ, ಸಂಕಟ ಪಡುತ್ತಾರೆ. ಇಂಥವರು ಮೇಲೆ ನೋಟಕ್ಕೆ ಆನೆಯ ವೇಷ ಧರಿಸಿ ನಾಯಿಯಂತೆ ಬೋಳುತ್ತಾರೆ. ಇಂತಹ ಸಣ್ಣ ಜನರನ್ನು ನಾನು ಏನೆಂದು ಕರೆಯಲಿ ಎಂಬುದು ಈ ವಚನದ ತಾತ್ಪರ್ಯ. ಎಷ್ಟೊಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ಪೀಠಾಧಿಪತಿಗಳಾದರೂ ಮೇಲೆ ನೋಟಕ್ಕೆ ಆನೆಯಂತೆ ಕಾಣುತ್ತಿದ್ದರೂ ಅವರೊಳಗೆ ನಾಯಿಯ ಪ್ರವೃತ್ತಿ ತುಂಬಿರುವುದನ್ನು, ಅವರು ಸಣ್ಣ ಪುಟ್ಟ ಆಸೆಗಳಿಗೆ ಬಲಿಯಾಗಿ ಹಾಳಾಗುವುದನ್ನು ನಾವು ನೋಡಿದ್ದೇವೆ. ವಾಸ್ತವವಾಗಿ ಶರಣರು ಈ ಆಶೆ ಎಂಬ ಭೂತದಿಂದ ದೂರ ಇರಬೇಕು. ಯಾವುದೇ ಕೃತಕ ವೇಷ ಧರಿಸದೆ ಸಹಜವಾಗಿರಬೇಕು. ಶಿವೋಹಂ ಎಂಬುದೇ ಅವರ ಭಾವವಾಗಿರಬೇಕು ಎಂಬುದು ಅಲ್ಲಮರ ನಿಲುವು. ಹೊಟ್ಟೆಯ ಮೇಲೆ ಕಟ್ಟೊರಗದ ಮೊಟ್ಟೆಯ ಕಟ್ಟಿದರೇನು ಹಸಿವು ಹೋಹುದೆ. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮಳೆಯ ಮೇಲೆ ಸಿಕ್ಕಿದರೇನು ಆ ಕಲ್ಲು ಲಿಂಗವೇ, ಆ ಮಳೆ ಭಕ್ತನೇ. ಇಟ್ಟಾಗ ಗುರುವೆ ಇಂತಪ್ಪವರು ಕಂಡರೆ ನಾಚುವೆನಯ್ಯ ಗುಹೇಶ್ವರ. ಶರಣರ ಚಳುವಳಿ 12ನೇ ಶತಮಾನದಲ್ಲಿ ಏರುಗತಿಯಲ್ಲಿದ್ದಾಗ ಅದರ ಪ್ರಭಾವಕ್ಕೆ ಸಿಲುಕಿ ಬಹಳಷ್ಟು ಬೇರೆ ಬೇರೆ ಜನರು ಲಿಂಗ ಕಟ್ಟಿಕೊಂಡು ತಾವು ಕೂಡ ಲಿಂಗಾಯತರಾದರು. ಆದರೆ ಅವರ ಮೇಲಷ್ಟೇ ಆಗಿದ್ದರು. ಒಳಗೆ ಯಾವ ಪರಿವರ್ತನೆಯೂ ಆಗದೆ ಢಾಂಬಾಚಾರಗಳಲ್ಲಿ ತೊಡಗಿದ್ದರು. ಅಂತಹವರನ್ನು ಅಲ್ಲಮರು ಇಲ್ಲಿ ಅಣುಕಿಸುತ್ತಿದ್ದಾರೆ. ಅನ್ನ ಸಾರು ಪಲ್ಯಗಳಿಂದ ಕಲಸಿದ ಅನ್ನ ಬುತ್ತಿಯನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹಸಿವು ಹೋಗುತ್ತದೆಯೇ? ಖಂಡಿತ ಇಲ್ಲ. ಹಾಗೆ ಅಂಗದ ಮೇಲೆ ಅಂದರೆ ಶರೀರದ ಮೇಲೆ ಲಿಂಗವನ್ನು ಧರಿಸಿದರೆ ಆತ ಭಕ್ತನಾಗಬಲ್ಲನೆ? ಖಂಡಿತ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಕಲ್ಲನ್ನು ಎಸೆಯುತ್ತಾನೆ, ಮನೆಯಿಂದ ಆಚೆ ಎಸೆಯುತ್ತಾನೆ ಎಂದುಕೊಳ್ಳೋಣ. ಆ ಕಲ್ಲು ಒಂದು ಮರದ ಮೇಲೆ ಸಿಲುಕಿ ಅಲ್ಲೇ ತಗುಲಿ ಇರುತ್ತದೆ. ಆಗ ಆ ಮರದ ಮೇಲೆ ಸಿಲುಕಿದ ಕಲ್ಲು ಲಿಂಗವಾಗುತ್ತದೆಯೇ? ಕಲ್ಲನ್ನು ಎಸೆದವನು ಗುರುವಾಗುತ್ತಾನೆಯೇ? ಆ ಕಲ್ಲು ತಗುಲಿಕೊಂಡಿರುವ ವೇಳೆಯಲ್ಲಿ ಭಕ್ತನೆನ್ನಲು ಸಾಧ್ಯವೇ? ಇಲ್ಲ. ಅಲ್ಲಮರ ಇವು ಪ್ರಶ್ನೆಗಳು. ಇಂತಹ ಕೆಲವು ಕೃತಕ ಆಚರಣೆಗಳಿಂದ ಒಬ್ಬ ವ್ಯಕ್ತಿ ಭಕ್ತನಾಗಲು ಗುರುವಾಗಲು ಹೇಗೆ ಸಾಧ್ಯ ಎಂಬುದು ಅಲ್ಲಮರ ಪ್ರಶ್ನೆ. ಅಂದರೆ ಇಲ್ಲಿ ಕೇವಲ ಮೈಮೇಲೆ ಲಿಂಗ ಧರಿಸಿಕೊಂಡು ಢಾಂಬಿಕ ಆಚರಣೆಗಳಲ್ಲಿ ತೊಡಗಿದ್ದ ಕಪಟಿಗಳನ್ನು ಅಲ್ಲಮರು ಹೀಗೆ ಅಣುಕಿಸುತ್ತಿದ್ದಾರೆ. ಇಂತಹ ಜನರನ್ನು ಕಂಡರೆ ನಾನು ನಾಚುತ್ತೇನೆ ಎನ್ನುತ್ತಾರೆ ಅಲ್ಲಮರು. ಅಂದರೆ ಆ ರೀತಿ ಲಿಂಗ ತೊಟ್ಟಿಕೊಂಡು ಢಾಂಬಿಕರು ಹಾಗೂ ಅವರಿಗೆ ಲಿಂಗ ತೊಡಿಸಿದ ಢಾಂಬಿಕರು ಗುರುಗಳು ಇವರಿಬ್ಬರನ್ನು ನಾನು ಕಂಡರೆ ಆಗುವುದಿಲ್ಲ. ಲಿಂಗಧಾರಣೆ ಒಂದು ಆಧ್ಯಾತ್ಮಿಕ ಕಾರ್ಯ, ಆದರೆ ಈಗ ಅದು ಒಂದು ಮತೀಯ ಕಾರ್ಯವಾಗಿರುವುದನ್ನು ಅಲ್ಲಮರು ಇಲ್ಲಿ ವಿಳಂಬಿಸುತ್ತಿದ್ದಾರೆ.